Welcome back to mathematics class. In this class, we continue the chapter 1 number system. In this class, we solve exercise 1.3 problems. Exercise 1.3 problems na solve ಮಾಡೋಣ ಮಕ್ಕಳಲ್ಲಿ ಟೆಕ್ಸ್ಟ್ ಬುಕ್ ತಗೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ exercise 1.3 ಪೇಜ್ ನಂಬರ್ 14 ನ ಓಪನ್ ಮಾಡಿ ಅಲ್ಲಿ exercise 1.3 problems ನ ಅಬ್ಸರ್ವ್ ಮಾಡಿ. First problems. Write the following in decimal form. ಕೊಟ್ಟಿರುವಂತ ಪ್ರಾಬ್ಲಮ್ಸ್ ನ ಡೆಸಿಮಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ and say what kind of decimal expansion each has. ಹಾಗಾದ್ರೆ ಕೊಟ್ಟಿರುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ ಡೆಸಿಮಲ್ ಎಕ್ಸ್ಪಾನ್ಷನ್ ಗೆ ಕನ್ವರ್ಟ್ ಮಾಡಿದಾಗ ಅದು ಯಾವ ಫಾರ್ಮ್ ಇದೆ ಅನ್ನುವಂಥದ್ದನ್ನ ಯಾವ ಕೈಂಡ್ ಇದೆ ಅಂತ ಹೇಳಬೇಕು. ಮೀನ್ಸ್ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್, ರಿಕರಿಂಗ್ ವ್ಯಾಲ್ಯೂನ ಯಾವ್ದು ಬರುತ್ತೆ ಅನ್ನುವಂಥನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ. ಫಸ್ಟ್ ಪ್ರಾಬ್ಲಮ್ ಬಂದು 36/100. 36/100 ನ ನಾವು ಡೆಸಿಮಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡೋದು ಗೊತ್ತಲ್ವ ಮಕ್ಕಳಲ್ಲಿ. ನೋಡಿ 36/100 ಇನ್ ದ ಡಿನಾಮಿನೇಟರ್ ನಾನು ಹೇಳಿದ್ದೀನಿ ಫಸ್ಟ್ 10. ಸಪೋಸ್ 10 ಇದ್ದಿದ್ರೆ ನಾವೇನು ಮಾಡ್ತಿದ್ವಿ, ನ್ಯೂಮರೇಟರ್ ಅಲ್ಲಿ ಇರುವಂತ ನಂಬರ್ನ ಲೆಫ್ಟ್ ಸೈಡ್ ಇಂದ ಒಂದು ನಂಬರ್ನ ಬಿಟ್ಟು ಪಾಯಿಂಟ್ ಹಾಕ್ತಿದ್ವಿ ಅಲ್ವಾ. ಇಲ್ಲಿ ಏನಿದೆ 100 ಇದೆ. 100 ಮೀನ್ಸ್ ಇಲ್ಲಿ 2 zeros ಇದೆ. 2 zeros ಇರೋದ್ರಿಂದ ನಾವೇನ್ ಮಾಡಬೇಕು, 2 digits ನ ಬಿಟ್ಟು ಪಾಯಿಂಟ್ ಹಾಕಬೇಕು. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ, 0.36. ಇದು ಟರ್ಮಿನೇಟಿಂಗ್ ಅಲ್ವಾ. 0.36 ಅಂದ್ರೆ ರಿಮೈಂಡರ್ ಏನ್ ಬರುತ್ತೆ, 0 ಆಗುತ್ತೆ. ಹಾಗಾದ್ರೆ ಇದು ವಾಟ್ ಕೈಂಡ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್? ಇಟ್ ಇಸ್ ಎ ಟರ್ಮಿನೇಟಿಂಗ್. ಫಸ್ಟ್ ಪ್ರಾಬ್ಲಮ್ ಏನಾಯ್ತು, ಟರ್ಮಿನೇಟಿಂಗ್. ನೆಕ್ಸ್ಟ್ ಹಾಗೆ ಸೆಕೆಂಡ್ ಕ್ವಶನ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಕ್ವಶನ್ ಏನಿದೆ, 1/11. 1/11 ಮೀನ್ಸ್ 1 ಅನ್ನ 11 ಇಂದ ಡಿವೈಡ್ ಮಾಡಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕು, ಇದಕ್ಕೆ ಲಾಂಗ್ ಡಿವಿಷನ್ ಮೆಥಡ್ ನ ಅಪ್ಲೈ ಮಾಡ್ತೀವಿ. ನೋಡಿ 11 ಇಂದ 1 ಡಿವೈಡ್ ಆಗುತ್ತಾ? 1 11 ಇಂದ ಲೋಯೆಸ್ಟ್ ನಂಬರ್ ಅಲ್ಲ ಮಕ್ಕಳ. 11 ಇಸ್ ದಿ ಗ್ರೇಟೆಸ್ಟ್ ನಂಬರ್, 1 ಲೋಯೆಸ್ಟ್ ನಂಬರ್. ಆಗ ನಾವೇನ್ ಮಾಡ್ಬೇಕು, ಒಂದು 0 ಹಾಕಿ ಪಾಯಿಂಟ್ ಇಟ್ಟು 10 ತಗೋತೀವಿ ಕ್ವಶನ್ ಅಲ್ಲಿ, ಸಾರಿ ಡಿವೈಸರ್ ಅಲ್ಲಿ. 0 ಪಾಯಿಂಟ್ ಹಾಕಿ 0 ತಗೊಂಡ್ರೆ 5 ಆಗಿ ಡಿವೈಡ್ ಆಗುತ್ತಾ? ನೋಡಿ ಇಲ್ಲಿ 10 ಇದೆ, 11 ಇದೆ. 10 11 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ ಅಲ್ವಾ. ನಾವೇನ್ ಮಾಡ್ಬೇಕು, ಮತ್ತೆ ಇನ್ನೊಂದು 0 ತಗೋಬೇಕು. 0 ತಗೋಬೇಕು ಅಂತಂದ್ರೆ ಡೈರೆಕ್ಟ್ 0 ತಗೋಬಾರ್ದು, ಅದು ರಾಂಗ್ ಆಗುತ್ತೆ. ಏನ್ ಮಾಡ್ಬೇಕು, ಇಲ್ಲಿ ಒಂದು 0 ಹಾಕಿ ಕ್ವಶನ್ ಒಂದು 0 ಹಾಕಿ ಮತ್ತೆ ಒಂದು 0 ತಗೋಬೇಕು. ಅರ್ಥ ಆಯ್ತಾ? ಇಲ್ಲಿ ಫಸ್ಟ್ 0 ಪಾಯಿಂಟ್ ಹಾಕಿದ್ರಿ, ಒಂದು 0 ತಗೊಂಡ್ರಿ, ಅದು ಲೆಸ್ 11 ಇಂದ ಚಿಕ್ಕ ನಂಬರೇ ಆಯಿತು. 10 11 ಇಂದ ಲೆಸ್ಸರ್ ನಂಬರ್ ಆಯ್ತಲ್ವಾ. ಸೊ ನೀವೇನ್ ಮಾಡ್ತೀರಾ, ಮತ್ತೆ ಒಂದು 0 ಹಾಕಿ ಒಂದು 0 ತಗೋತೀರಾ. ನೆಕ್ಸ್ಟ್ ಇರೋ ನೋಡಿ 11 9 99. ಇಲ್ಲಿ ನೋಡಿ 0.0 ಆಯಿತು. 11 9 99. ನೆಕ್ಸ್ಟ್ ಏನಿದೆ, 10 ಇಂದ 0 ಇಲ್ಲಿ ಹೋಗಲ್ಲ, ಮತ್ತೆ ಇಲ್ಲಿಂದ ಕೆಳಗೆ ತಗೋತೀರಾ. 1 ಇಲ್ಲಿ ಬರುತ್ತೆ, 10 ಆಗುತ್ತೆ. 10 9 ಹೋದ್ರೆ 1. ನೆಕ್ಸ್ಟ್ ರಿಮೈನಿಂಗ್ 9 ಉಳ್ಕೊಳ್ಳುತ್ತೆ. 9 9 ಹೋದ್ರೆ 0. ನೆಕ್ಸ್ಟ್ ಏನ್ ಮಾಡ್ತೀರಾ, ಮತ್ತೆ ಇಲ್ಲಿ 1 ಆಯಿತು. ಆಲ್ರೆಡಿ ಒಂದು ಪಾಯಿಂಟ್ ಹಾಕ್ತಿದ್ದೀರಾ, ಪಾಯಿಂಟ್ ಇಟ್ಟಿರೋದ್ರಿಂದ 0 ತಗೋತೀರಾ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ 11 10 ಇಂದ 11 ಡಿವೈಡ್ ಆಗುತ್ತಾ? ಇಲ್ಲ. ಮತ್ತೆ ಏನ್ ಮಾಡ್ತೀರಾ, ಒಂದು 0 ಹಾಕಿ ಮತ್ತೆ ಒಂದು 0 ತಗೋತೀರಾ. ಹಾಗೆ ಇವಾಗ ಇದು ಕೊಟ್ಟಿರೋ ಇಲ್ಲೊಂದು ನಾವು ಯಾವ ನಂಬರ್ನ ಡಿವೈಡ್ ಮಾಡ್ತಿದ್ದೀವೋ ಆ ನಂಬರ್ ಸ್ಮಾಲೆಸ್ಟ್ ನಂಬರ್ ಆದಾಗ ನಾವು ಏನು ಮಾಡಬೇಕು ಮಕ್ಕಳ, ಕ್ವಶನ್ದಲ್ಲಿ ಒಂದು 0 ಹಾಕಿ ಮತ್ತೆ ಒಂದು 0 ತಗೋಬೇಕು. ನೆಕ್ಸ್ಟ್ ಏನಾಗುತ್ತೆ, 11 9 99. ಇಲ್ಲಿ ನೋಡಿ 11 0 ಹಾಕಿದ್ದೀನಿ, ಮತ್ತೆ 11 9 99. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ಲ, ಮತ್ತೆ 1 ಬಂದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ವಶನ್ ಏನು ಬರುತ್ತೆ, 0.090909. ಹಾಗಾದ್ರೆ ಇದನ್ನ ಯಾವ ರೀತಿ ಬರ್ಕೋಬಹುದು, 0. ನಾನು ರಿಪೀಟ್ ಆಗುವಂತ ನಂಬರ್ನ ಏನು ಮಾಡ್ಬೋದು ಅಂತ ಹೇಳಿದ್ದೆ, ಬಾರ್ ಹಾಕಿ ಬರೀಬೋದಲ್ಲ ಮಕ್ಕಳ. ಯಾವ ನಂಬರ್ ರಿಪೀಟ್ ಆಗುತ್ತೋ ಅದನ್ನ ಬಾರ್ ಹಾಕಿ ಬರೀಬೇಕು. ಹಾಗಾದ್ರೆ 0.09 ಬಾರ್. ಮತ್ತೆ ಬಾರ್ ಮೀನ್ಸ್ 0909 ರಿಪೀಟ್ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಇದು ಯಾವ ಕೈಂಡ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್ ಮಕ್ಕಳ? ಇಟ್ಸ್ ಎ ನಾನ್ ಟರ್ಮಿನೇಟಿಂಗ್. ಇದಕ್ಕೆ ಎಂಡಿಂಗ್ ಇಲ್ಲ, ಮತ್ತೆ ನಾನ್ ಟರ್ಮಿನೇಟಿಂಗ್. ರಿಕರಿಂಗ್ ಮೀನ್ಸ್ ರಿಪೀಟ್ ಆಗುವಂಥದ್ದು. 0909 ರಿಪೀಟ್ ಆಗುತ್ತೆ. ಸೊ ಇಟ್ಸ್ ಎ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾರೆ ಮಕ್ಕಳು. ಅಬ್ಸರ್ವ್ ಮಾಡಿ. 4 × 1/8. 4 × 1/8 ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ ಅಲ್ವಾ. ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಯಾವ ರೀತಿ, ಫಸ್ಟ್ ಏನ್ ಮಾಡಬೇಕು, ಈ 8 ಮತ್ತೆ 4 ನ ಮಲ್ಟಿಪ್ಲೈ ಮಾಡ್ಕೋಬೇಕು. 8 4 32
ಬಂದಂತ ಇದನ್ನ 34 ನ ಡಿನಾಮಿನೇಟರ್ ಜೊತೆ ಆಡ್ ಮಾಡಬೇಕು. 8 4 32, 32 plus 1 33, 33 divided by 8. ಮಿಕ್ಸರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಗೊತ್ತಾಯ್ತಲ್ವಾ? ಹಾಗಾಗಿ ಇಲ್ಲಿ ಕ್ವಶನ್ ಏನಾಗ್ತೀವಿ 33 divided by 8 ಆಯ್ತು. ಇಲ್ಲಿ ನಾವೇನ್ ಮಾಡಬೇಕು 33 ನ 8 ಇಂದ ಡಿವೈಡ್ ಮಾಡಬೇಕು. ಸೊ ಇದಕ್ಕೂ ಕೂಡ ನೀವು ಏನು ಮಾಡ್ತೀರಾ ಲಾಂಗ್ ಡಿವಿಷನ್ ಮೆಥಡ್ ಅಪ್ಲೈ ಮಾಡ್ತೀರಾ. 33 8 ಇಂದ ಡಿವೈಡ್ ಮಾಡ್ತಿದ್ದೀರಾ. 8 4 32 ಮತ್ತೆ ಬಂದು 3 ಅಲ್ಲಿ 2 ಹೋದ್ರೆ 1 ಡಿವೈಡ್ ಆಗುತ್ತೆ 8 ಇಂದ. ಸೊ ಆಗಲ್ಲ. ನೀವೇನ್ ಮಾಡ್ತೀರಾ ಒಂದು ಪಾಯಿಂಟ್ ಹಾಕಿ 0 ತಗೋತೀರಾ. ನೆಕ್ಸ್ಟ್ 8 1 8 ಮತ್ತೆ 10 ಅಲ್ಲಿ 8 ಹೋದ್ರೆ 2. ಸೊ ಆಮೇಲೆ ಪಾಯಿಂಟ್ ಇಟ್ಟಿರೋದ್ರಿಂದ ನೀವೇನ್ ಮಾಡ್ತೀರಾ ಕಂಟಿನ್ಯೂಸ್ಲಿ 0 ತಗೊಂಡು ಹೋಗ್ಬೋದಲ್ವಾ. 2 0 20 ಆಯಿತು. ಸೊ 8 2 16 ಮತ್ತೆ ಇಲ್ಲಿ 10 ಇದೆ 20 ಇದೆ 1 ಕ್ಯಾನ್ ತಗೋತೀರಾ 10 ಆಗುತ್ತೆ. 10 ಅಲ್ಲಿ 6 ಹೋದ್ರೆ 4 ಬಂತು ಮತ್ತೆ 1 0 ತಗೊಂಡು 8 5 40. ಹಾಗಾಗಿ ಇಲ್ಲಿ ಟರ್ಮಿನೇಟಿಂಗ್ ಆಯ್ತಲ್ವಾ. ಟರ್ಮಿನೇಟಿಂಗ್ ಸಿಕ್ತು. ರಿಮೈಂಡರ್ ಏನಾಯ್ತು 0 ಬಂತು. ಹಾಗಾದ್ರೆ ದಟ್ ಈಸ್ 33 divided by 8 equals to 4.125. ಹಾಗಾದ್ರೆ ವಾಟ್ ಕೈಂಡ್ ಆಫ್ ಡೆಸಿಮಲ್ ಫ್ರಾಕ್ಷನ್ ಡೆಸಿಮಲ್ ಎಕ್ಸ್ಪಾನ್ಷನ್. ಈ ಡೆಸಿಮಲ್ ಎಕ್ಸ್ಪಾನ್ಷನ್ ಅನ್ನೋದು ಯಾವ ಕೈಂಡ್ ಇದೆ ಟರ್ಮಿನೇಟಿಂಗ್ ಅನ್ನೋ ಮಕ್ಕಳ. ಇಲ್ಲಿ ಟರ್ಮಿನೇಟಿಂಗ್ ಮೀನ್ಸ್ ರಿಮೈಂಡರ್ ಏನಾಯ್ತು 0 ಆಯ್ತು. ಹಾಗಾದ್ರೆ ಇದು ಟರ್ಮಿನೇಟಿಂಗ್. ನೆಕ್ಸ್ಟ್ 4th ಕ್ವೆಶ್ಚನ್ ಮತ್ತೆ 5th 6th ಇವು ಮೂರನ್ನು ನೀವು ಸಾಲ್ವ್ ಮಾಡಬೇಕು. ಇದು ಹೋಮ್ ವರ್ಕ್ ಮಕ್ಕಳು. ಸೇಮ್ ಇದೇ ಮೆಥಡ್ ಅಪ್ಲೈ ಮಾಡಿ ಲಾಂಗ್ ಡಿವಿಷನ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ಮತ್ತೆ ಇದು ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅಗೇನ್ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ. ಯು ನೋ ದಟ್ 1/7 equals to 0.142857 ಬಾರ್. ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 1/7 equals to 0.142857 ಬಾರ್ ಅಂತ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯಾನ್ ಯು ಪ್ರೆಡಿಕ್ಟ್ ವಾಟ್ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ 2/7, 3/7, 4/7, 5/7 and 6/7 are without actually doing the long division. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಗೊತ್ತಾ ಮಕ್ಕಳ 1/7 ಕೊಟ್ಟಿದ್ದಾರೆ. 1/7 ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು 2/7 ಮತ್ತೆ 3/7, 4/7, 5/7, 6/7 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಬಟ್ ಒಂದು ಕಂಡೀಷನ್ ಹಾಕಿದ್ದಾರೆ ಲಾಂಗ್ ಡಿವಿಷನ್ ಅಪ್ಲೈ ಮಾಡಬಾರ್ದು. ಹಾಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಫಸ್ಟ್ ಸೊಲ್ಯೂಷನ್ ಗಿವನ್ ಬರ್ಕೋಬೇಕು. ಗಿವನ್ ಏನು ಕೊಟ್ಟಿದ್ದಾರೆ 1/7 ವ್ಯಾಲ್ಯೂ ಬರ್ಕೊಳ್ಳಿ. 1/7 equals to 0.142857 ಬಾರ್. ಬಾರ್ ಮೀನ್ಸ್ ಇಲ್ಲಿ ಆಫ್ಟರ್ ದಟ್ 7 ಏನಾಗುತ್ತೆ 142,857 ಅನ್ನೋದು ಕಂಟಿನ್ಯೂ ಆಗುತ್ತೆ ಅಂತ. ನೆಕ್ಸ್ಟ್ ನಾವು ಏನು ಮಾಡಬೇಕು 2/7 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ 2/7 ನಾವು 2 into 1/7 ಅಂತ ತಗೋದಲ್ವಾ. 2 into 1/7 ಅಂತ ತಗೋತೀವಿ. ನೆಕ್ಸ್ಟ್ ನಾವೇನ್ ಮಾಡಬೇಕು 2/7 ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2/7 ನಾವು 2 into 1/7 ಅಂತ ತಗೋಬೋದಲ್ವಾ. 2 into 1/7 ನಮ್ಗೆ we know that 1/7 ವ್ಯಾಲ್ಯೂ ನಮಗೆ ಗೊತ್ತಿದೆ. ಸೊ 2 into 2 ನ ಹಾಗೆ ಬರ್ಕೊಳ್ಳಿ. 2 into 1/7 ವ್ಯಾಲ್ಯೂ ಗೊತ್ತಲ್ಲ ಮಕ್ಕಳು. ಅದನ್ನ ಇಲ್ಲಿ ರಿಪ್ಲೇಸ್ ಮಾಡಿ 0 into 1 0.142857 ಬಾರ್ ಕೊಟ್ಟಿದ್ದಾರೆ. ಹಾಗೆ ಹಾಕೊಳ್ಳಿ. ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ನೀವು ಮಲ್ಟಿಪ್ಲೈ ಮಾಡಿ. 2 ಇಂದ ಈ 1/7 ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ. ನೋಡಿ 7 2s are 14, 1 carry, 5 2s are 10, 10 plus 1 11, 1 carry, 5 2s are 16, 16 plus 1 17, 7 ಹಾಗೆ 1 carry, 2 2s are 4, 2 plus 1 5, 4 2s are 8, 2 1s are 2, 0 into 2. ಹಾಗಾದ್ರೆ ನಮಗೆ ವ್ಯಾಲ್ಯೂ ಬಂತಲ್ವಾ 2/7 ವ್ಯಾಲ್ಯೂ ಏನು 0.285714. ಹಾಗಾದ್ರೆ ಗೊತ್ತಾಯ್ತಲ್ವಾ ವಿತೌಟ್ ಲಾಂಗ್ ಡಿವಿಷನ್ ಮೆಥಡ್ ನಾವು 2/7 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಲೈಕ್ ದಟ್ 3/7 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. 3 into 1/7 3/7 ಅದೇ ರೀತಿ ಬರ್ಕೋದಲ್ವಾ. ಲೈಕ್ ದಟ್ 3/7 equals to 3
8571 ಮಲ್ಟಿಪ್ಲೈ ಮಾಡಿ ಸೇಮ್ ಆನ್ಸರ್ ಬರುತ್ತೆ ಮಕ್ಕಳ. ಹಾಗಾದ್ರೆ 3/7 ವ್ಯಾಲ್ಯೂ ಏನು ಬಂತು? 0.42857 ಬಾರ್. ಬಾರ್ ಮೀನ್ಸ್ ಆಫ್ಟರ್ ದಟ್ ಬಾರ್ ವ್ಯಾಲ್ಯೂ ರಿಪೀಟ್ ಆಗುತ್ತೆ 42857 ಲೈಕ್ ದಟ್. ನೆಕ್ಸ್ಟ್ 4/7. 4/7 ಕೂಡ ಸೇಮ್ ಅದೇ ರೀತಿ ಬರ್ಕೊಳ್ಳಿ. 4 into 1/7. 4 ನ ಆಗಿ ಬರ್ಕೊಳ್ಳಿ. ಇಂಟು 1/7 ಗೆ ವ್ಯಾಲ್ಯೂನ ಅಪ್ಲೈ ಮಾಡಿ. 0 into 1.42857. ನೆಕ್ಸ್ಟ್ 4 ಜೊತೆ ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ. ಆನ್ಸರ್ ಏನು ಬರುತ್ತೆ? 0 into 571428 ಹೋಲ್ ಬಾರ್. ಹಾಗಾದ್ರೆ ನಿಮಗೆ ಹೋಮ್ವರ್ಕ್ ಇದೇ ರೀತಿ ಈ ರೂಲ್ಸ್ನ ಅಪ್ಲೈ ಮಾಡಿಕೊಂಡು 5/7 ಮತ್ತೆ 6/7 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಥರ್ಡ್ ಕ್ವಶನ್ ಅಬ್ಸರ್ವ್ ಮಾಡಿ ಮಕ್ಕಳ. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ದ P/Q ಫಾರ್ಮ್ where P and Q are integers and Q not equals to 0. ಅಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ನ P/Q ಫಾರ್ಮ್ ಮೀನ್ಸ್ ರ್ಯಾಷನಲ್ ಫಾರ್ಮ್ ಗೆ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾರೆ. and P and Q are integers, Q not equals to 0. ರ್ಯಾಷನಲ್ ನಂಬರ್ದು ಕಂಡೀಷನ್ಸ್ ಗೊತ್ತಲ್ವಾ? ಆ ಕಂಡೀಷನ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ನ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಶನ್ ಬಂದು ಲೆಟ್ 0.6 ಬಾರ್. ಫಸ್ಟ್ ಕ್ವಶನ್ ಏನಿದೆ? 0.6 ಬಾರ್. 0.6 ಬಾರ್ ಮೀನ್ಸ್ ಬಾರ್ ಅಂದ್ರೆ 6 ರಿಪೀಟ್ ಆಗುವಂತದ್ದು 0.666. ನೆಕ್ಸ್ಟ್ ಲೆಟ್ ಟೇಕ್ x equals to 0.66. 0.66 ನ ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನ x ಅಂತ ತಗೊಳ್ಳಿ. ನೆಕ್ಸ್ಟ್ ಮಲ್ಟಿಪ್ಲೈ ಬೋತ್ ಸೈಡ್ ಬೈ 10. ಇಲ್ಲಿ 6 ಒಂದೇ ಡಿಜಿಟ್ ಇದೆ ಅಲ್ವಾ? ಸೊ ನಾನು 10 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಮಲ್ಟಿಪ್ಲೈ ಬೋತ್ ಸೈಡ್ ಬೈ 10. 10 into x 10x into 10 into 0.666. ನೆಕ್ಸ್ಟ್ 10x ಹಾಗೆ ಬರ್ಕೊಳ್ಳಿ. 10 into 0.66 ಅಂತಂದ್ರೆ 6.6. ಈ 10 ಅನ್ನೋದು ಪಾಯಿಂಟರ್ ಆಗುತ್ತೆ, ಒಂದು ನಂಬರ್ ಬಿಟ್ಟು ಶಿಫ್ಟ್ ಆಗುತ್ತೆ. ಹಾಗಾದ್ರೆ 6.666. ನೆಕ್ಸ್ಟ್ 10x equals to 6 plus ಇದನ್ನ ನಾವು ಮತ್ತೆ ಕನ್ವರ್ಟ್ ಮಾಡ್ಕೊತೀವಿ ನೋಡಿ. 6.66 ನ 6 plus 0.666 ಅಂತ ಬರ್ಕೊತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದನ್ನ ಮತ್ತೆ ನಾನು ಸಪರೇಟ್ ಮಾಡಿ ಬರ್ಕೊತಿರೋದು. 6 plus 0.66 ಇವೆರಡನ್ನ ಆಡ್ ಮಾಡಿದ್ರೆ 6.66 ಬರುತ್ತೆ. ಸೊ ಈಗ ನಾನು ಈ ಸ್ಟೆಪ್ ಅಲ್ಲಿ ಸ್ಪ್ಲಿಟ್ ಮಾಡಿ ಬಂದಿದ್ದೀನಿ ಅಷ್ಟೇ. ನೆಕ್ಸ್ಟ್ 10x equals to 6 plus is 0.66 ಅಂದ್ರೆ x ಅಂತ ತಗೊಂಡಿದ್ದೀವಲ್ವಾ? ಸೊ ನಾವಿಲ್ಲಿ ಈ ವ್ಯಾಲ್ಯೂ ಬಂದು x ಅಂತ ರಿಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಿದ್ರಾ? ಇಲ್ಲಿ ನೋಡಿ x ಇದೆ, ಇಲ್ಲೂ x ಇದೆ. ಸೊ ಈ x ನ ನಾವು ರೈಟ್ ಸೈಡ್ ತಗೋತೀವಿ. ಇಲ್ಲಿ ಪ್ಲಸ್ x ಇದೆ, ಮೈನಸ್ x ಆಗುತ್ತೆ. 10x minus x equals to 6. ಹಾಗಾದ್ರೆ 10x ಅಲ್ಲಿ 1x ಹೋದ್ರೆ 9x ಉಳ್ಕೊಳ್ಳುತ್ತೆ. 9x equals to 6. ನೆಕ್ಸ್ಟ್ ನಮಗೆ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದೀವಿ. x equals to 6 divided by 9. 6 divided by 9 ನ ಸಬ್ಸ್ಟಿಟ್ಯೂಟ್ ಡಿವೈಡ್ ಮಾಡಿ. 3 2s are 6, 3 3s are 9. ಹಾಗಾದ್ರೆ ವ್ಯಾಲ್ಯೂ ಏನು ಬಂತು ಮಕ್ಕಳ? 2/3. ಈ 0.6 ಬಾರ್ ಅನ್ನುವಂಥದ್ದು ಅದು ರ್ಯಾಷನಲ್ ಫಾರ್ಮ್ ಕನ್ವರ್ಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ? 2/3. ದಟ್ಸ್ ದಿ ವ್ಯಾಲ್ಯೂ. ಹಾಗೆ ಸೆಕೆಂಡ್ ಕ್ವಶನ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ? 0.47 ಬಾರ್. ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು. ಬಾರ್ ಏನು ಕೊಟ್ಟಿದ್ದಾರೆ? ಓನ್ಲಿ 7 ಅಷ್ಟೇ ಕೊಟ್ಟಿದ್ದಾರೆ. 47 ಕೊಟ್ಟಿಲ್ಲ ಮಕ್ಕಳ. ಇದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. 7 ಬಾರ್ ಕೊಟ್ಟಿರುವಂತದ್ದು ಓನ್ಲಿ 7 ಮಾತ್ರ. ಸೊ ಅಲ್ಲಿ ರಿಪೀಟ್ ಆಗುವಂತ ವ್ಯಾಲ್ಯೂ ಯಾವುದು? ಓನ್ಲಿ 7. ಆಫ್ಟರ್ ದಟ್ 4 ಆದ್ಮೇಲೆ 7 ಮಾತ್ರ ರಿಪೀಟ್ ಆಗುವಂತದ್ದು. ಅದನ್ನ ಹುಷಾರಾಗಿ ಬರ್ಕೋಬೇಕು. 0.4777. ನೆಕ್ಸ್ಟ್ ಟೇಕ್ x equals to ಕೊಟ್ಟಿರುವಂತ ವ್ಯಾಲ್ಯೂ ಕ್ವಶನ್ ನ x ಅಂತ ತಗೊಳ್ಳಿ. 0.4777. ನೆಕ್ಸ್ಟ್ ಇದಕ್ಕೆ ನಾನು 10 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಇಟ್ಕೋತೀನಿ ಮಕ್ಕಳ. ಫಸ್ಟ್ 10 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 10x ಆಗುತ್ತೆ. ಈ 10 ಇಂದ ಮಲ್ಟಿಪ್ಲೈ ಮಾಡಿದಾಗ ಪಾಯಿಂಟ್ 1 ನಂಬರ್ ಬಿಟ್ಟು ಶಿಫ್ಟ್ ಆಗುತ್ತೆ. 4.77 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ x ಇದೆಯಲ್ಲ, ಮಲ್ಟಿಪ್ಲೈ ಬೋತ್ ಸೈಡ್ ಬೈ 100 ಇಂದ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಪಾಯಿಂಟ್ 102 ನಂಬರ್ಸ್ ಇದೆ ಅಲ್ವಾ? ಸೊ ನಾನು 100 ಇಂದ ಮಲ್ಟಿಪ್ಲೈ ಮಾಡ್ಕೊತೀನಿ. 100x equals to 100 into 0.477 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 100x ಇದೆ. 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ?
43 4.77 ಅಂತಂದ್ರೆ ಇಲ್ಲಿ ಪಾಯಿಂಟ್ ಅಂತಂದ್ರೆ ಏನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ವ್ಯಾಲ್ಯೂಸ್ ಏನು ಬರುತ್ತೆ? 47.777 ಅಷ್ಟೇ ಬರುತ್ತಲ್ವಾ? ಸೊ ಈ ರೀತಿ ನಾವು ಸ್ಪ್ಲಿಟ್ ಮಾಡಿ ಬಂದಿರುವಂತದ್ದು 47.77 ನ 43 ಪ್ಲಸ್ 4.77. ನೆಕ್ಸ್ಟ್ 100x equals to 43 ಪ್ಲಸ್ ಇಲ್ಲಿ ನೋಡಿ 4.77 ಅನ್ನುವಂಥದ್ದು ಇಲ್ಲಿ ವ್ಯಾಲ್ಯೂ ಗೊತ್ತಿದೆ ನಮಗೆ. 4.77 ಅಂದ್ರೆ 10x. ಸೊ ನಾನು ಈ ಪ್ಲೇಸ್ ಏನು 10x ನ ರೀಪ್ಲೇಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ 100x ಇಲ್ಲೊಂದು x ಇದೆ ಇಲ್ಲೊಂದು x ಇದೆ. ಸೊ ಈ x ಇರುವಂತ ವೇರಿಯೇಬಲ್ಸ್ ನಾವು ಒಂದ್ ಕಡೆ ಸಪರೇಟ್ ಮಾಡ್ಕೋಬಹುದಲ್ವಾ? ಸೊ 100x ಇಲ್ಲಿ ಪ್ಲಸ್ x ಇದೆ ಪ್ಲಸ್ 10x ಇದೆ. ರೈಟ್ ಸೈಡ್ ಬಂದ್ರೆ ಏನಾಗುತ್ತೆ ಮೈನಸ್ 10x ಆಗುತ್ತೆ. ಈಕ್ವಲ್ಸ್ ಟು 43 ರಿಮೈನಿಂಗ್ ಆಗಿ ನೋಡ್ಕೊಳ್ತೇವೆ. 100x minus 10x equals to 90x. 90x equals to 43. Here ನಮಗೆ x ವ್ಯಾಲ್ಯೂ ಬೇಕು. x equals to 43 90 ಏನಾಗುತ್ತೆ ಡಿನಾಮಿನೇಟರ್ ಬರುತ್ತೆ. x equals to 43 divided by 90. ಹಾಗಾದ್ರೆ 43 divided by 90 ವ್ಯಾಲ್ಯೂ ಏನು 0.4777 that is equals to 0.47 ಬಾರ್. ಈ 0.47 ಬಾರ್ ವ್ಯಾಲ್ಯೂ ಏನು 43 divided by 90. ನೆಕ್ಸ್ಟ್ ಆಗಿ ಥರ್ಡ್ ಕ್ವಶನ್ ಇದೆ 0.001 ಬಾರ್. ಥರ್ಡ್ ಕ್ವಶನ್ ಕೊಟ್ಟಿದ್ದಾರೆ. ಇದೇ ರೀತಿ ಪ್ರೊಸೀಜರ್ ನ ಅಪ್ಲೈ ಮಾಡಿಕೊಂಡು ನೀವು ಸಾಲ್ವ್ ಮಾಡಬೇಕು. ನೋಡಿ ಮಕ್ಕಳೇ ಇಲ್ಲಿ